ಫ್ಯಾಮ್ಲಿಗಳು ಎಲ್ಲರೂ ಮಸ್ತ್ ಅಂದ್ಕೊಂಡು ನಾನು ಗಿಲಿ ಗಿಚ್ಚದೀನಿ. ಏನಪ್ಪ ಏನಂದ್ರೆ ಕಾಲೇಜ್ ಹೋಗ್ತಾಯಿದ್ದೀನಿ. ನನ್ನ ಜೊತೆ ಯಾರಪ್ಪ ನಾರಾಯಣ ಮತ್ತು ರಾಮ. ಅವ್ರದ್ದು ಇವತ್ತು ಎಕ್ಸಾಮ್ ಐತಿ, ನಮ್ದಿಲ್ಲ. ನಮ್ಮ ಫ್ಯಾಮ್ಲಿ ಏನೇನಾಕೈತೆ ಅಂತೇಳಿ ಇವತ್ತೊಂದು ಊರಿಗೆ ಹೋಗ್ಬೇಕಲ್ಲ. ಎಲ್ಲಿ ಅಪ್ಪ ಅಂದರೆ ಬಿಜಾಪುರಿಗೆ. ಅದಕ್ಕೆ ಪಪ್ಪ ಅಣ್ಣ ಮತ್ತು ಇನ್ನೊಬ್ಬತ್ತ ಸರ್ವೇಶ್ ಅಂತೇಳಿ ಅವರು ಬಂದಾರಂತ. ನಿನ್ನೆ ಬಂದು ಹಾಲ್ಟ್ ಮಾಡ್ಯಾರ, ಇಲ್ಲೇ ಮಾಡ್ಯಾರ. ಈಗ ಮಾರ್ನಿಂಗ್ ನನ್ನ ಕ್ಲಾಸ್ ಗೀಸ್ ಮುಗಿದ್ಮೇಲೆ ಕಾಲ್ ಮಾಡಿದಾಗ ಬರ್ತಾರೆ ಅವ್ರು ಪಿಕ್ ಮಾಡೋಕೆ. ಅವಾಗ ತೋರಿಸ್ತೀನಿ ನಮ್ಮ ಬ್ಲ್ಯಾಕ್ ಬೀಸ್ಟ್ ಬರಾಕತ್ತೈತಿ. ಅದರ ಸಂಬಂಧ ನೋಡೋ ಒಂದು ಫ್ಯಾಮ್ಲಿ ಏನೇನು ಆಕೈತೆ ಅಂತ ತೋರಿಸ್ತಾ ಇರ್ತೀನಿ. ನಾನು ಸ್ಟೇಟ್ ಬಂದಿದೆ ಕಾಲೇಜಿಗೆ. ನಾ ಇಷ್ಟೇ ಜನ ಬಂದಾರ. ಈಗ ಅವಾಗಲೇ ಟೈಮ್ ಆಗೈತಿ 8:30. ಈಗ ಕ್ಲಾಸ್ ಸ್ಟಾರ್ಟ್ ಐತಿ. ಅದೇ 1 ಪೀರಿಯಡ್ ಪ್ರಾಕ್ಟಿಕಲ್. ನೋಡುವ ಫ್ಯಾಮ್ಲಿ ಏನೇನು ಆಕೈತೆ ಅಂತೇಳಿ ನಾ ತೋರಿಸ್ತಾ ಇರ್ತೇನೆ ಅಂತದೊಂದು ಸ್ಟೇಡಿಯಂ ಆಗಿದೆ. 2000 years later. ಫ್ಯಾಮ್ಲಿ ಈಗ ಜಸ್ಟ್ ಏನಪ್ಪ ಅಂದ್ರೆ ಕಾಲೇಜ್ ಬಿಡ್ತು. ಇದೆ ಕಾಲೇಜ್ ಅಂತ ಕ್ಲಾಸ್ ಬಿಟ್ಟೈತಿ ಲಂಚ್ ಟೈಮಿಂದ. ಊಟ ಗೀಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಸಿಗ್ತೀನಂತ. ಮತ್ತು ಇನ್ನು ಯಾವಾಗಿದು ಮನೆಗೆ ಬಿಡ್ತಾರೆ ನಮಗೊಂದು ಗೊತ್ತಿಲ್ಲ. ಊಟ ಗೀಟ ಎಲ್ಲ ಮಾಡಿದ್ಮೇಲೆ ಸಿಗ್ತೀನಿ. ಇನ್ನು ಪಪ್ಪನವ್ರಿಗೆ ಕಾಲ್ ಮಾಡಬೇಕು, ಪಪ್ಪ ಎಲ್ಲ ಥರ ಅಂತೇಳಿ. ಅದ್ರ ಸಂಬಂಧ ನೋಡೋ ಒಂದು ಫ್ಯಾಮ್ಲಿ ಏನೇನು ಆಕೈತೆ ಅಂತೇಳಿ ತೋರಿಸ್ತಾ ಇರ್ತಾನೆ ಸ್ಟೇಡಿಯಮ್ಗೆ. A few moments later. ಫ್ಯಾಮ್ಲಿ ಈಗ ಜಸ್ಟ್ ಏನಪ್ಪ ಅಂದ್ರೆ ರೂಮಿಗೆ ಬಂದಿದೆ. ರೂಮಿಗೆ ಬಂದು ಊಟ ಹಾಕ್ಸ್ಕೊಂಡಿನಿ. ಏನೈತಪ್ಪ ಅಂದ್ರೆ ಅನ್ನ, ನುಗ್ಗಿಕಾಯಿ ಸಾರು, ಉಪ್ಪಿನಕಾಯಿ, ಹಪ್ಪಳ. ಅದೇ ಈಗ ಏನಿಲ್ಲ, ಮಸ್ತ್ ತಿಂದು ಒಂದು ಕ್ಲಾಸ್ ಮುಗಿಸ್ಕೊಂಡು ಏನಿಲ್ಲ ಪಪ್ಪನವ್ರು ಬರ್ತಾರೆ. ಪಪ್ಪನವ್ರ ಜೊತೆ ಹೋಗ್ಬಿಡೋದು ಸೀದಾ ಊರಿಗೆ. ತೋರಿಸ್ತೇನೆ ನಾನು ಬರ್ರಿ ಫ್ಯಾಮ್ಲಿ ತಿಂದು ಊಟ ಗೀಟ ಆದ್ಮೇಲೆ. 1 hour later. ಅದೇ ಫ್ಯಾಮ್ಲಿ ಈಗ ಜಸ್ಟ್ ಎಲ್ಲಪ್ಪ ಅಂದ್ರೆ ಕಾಲೇಜ್ ಹೋಗ್ತಾ ಇದ್ದೀನಿ. ಏನಪ್ಪ ಊಟ ಆಯ್ತು, ಈಗ ಜಸ್ಟ್ ಊಟ ಆಯ್ತು. ಈಗ ಊಟ ಆಗೈತಿ. ಈಗ ಇನ್ನೊಂದು ಕ್ಲಾಸ್ ಐತೆ 3:15 ತನಕ. ಅದು ಕ್ಲಾಸ್ ಮುಗಿಸ್ಕೊಂಡ್ಮೇಲೆ ಏನಿಲ್ಲ, ಅದು ಕ್ಲಾಸ್ ಮುಗಿಸ್ಕೊಂಡ್ಮೇಲೆ ಜಲ್ದಿ ಬ್ಯಾಗ್ ಪ್ಯಾಕ್ ಮಾಡ್ಬೇಕು. ಯಾಕಂದ್ರೆ ಅಣ್ಣನವ್ರು ಬರೋ ಆ ಥರ. ಅವಾಗಲೇ ಈಗ ಜಸ್ಟ್ ಅಣ್ಣ ಕಾಲ್ ಮಾಡಿದ, ಎಷ್ಟು ಗಂಟೆಗೆ ಕ್ಲಾಸ್ ಮುಗಿತೈತೆ ಅಂತೇಳಿ. 3:15 ಅಂದೆ. ನಾನು 3 o'clock ಬರ್ತೀನಿ ತಗೋ ಅಂದ. ಆಯಿತು ಅಂದೆ. ಅದೇ ನೋಡ್ಬೇಕು ಫ್ಯಾಮ್ಲಿ ಏನೇನು ಆಕೈತಿ. ಇನ್ನು ಯಾರೂ ಕ್ಲಾಸ್ದಾಗ ಹೋಗಿಲ್ಲ, ಹೊಂಟಿಲ್ಲ ಯಾರು, ಕಮ್ಮಿ ಜನ ಅದಾರ. ಅದೇ ಫ್ಯಾಮ್ಲಿ ಇನ್ನು ಯಾರೂ ಬಂದಿಲ್ಲ. ಈಗ ನಾವು ಹೋಗ್ಬೇಕು ಎಲ್ಲಪ್ಪ ಅಂದ್ರೆ ಕಾಲೇಜಿಗೆ. ಕ್ಲಾಸ್ಗೆ ಮುಗಿಸೋ ಮೇಲೆ ಸಿಗ್ತೇವೆ ಸ್ಟೇಡಿಯಮ್ನಾಗಿರಿ. ಆ ಫ್ಯಾಮ್ಲಿ ಒನ್ ಮೋರ್ ಥಿಂಗ್ ಏನಪ್ಪ ಅಂದ್ರೆ ಈಗ ಜಸ್ಟ್ ನಾ ಬರತ್ತಿದ್ದೆ, ಒಂದು ಪೋಸ್ಟರ್ ಹಾಕಿದ್ದೆ. ಪೋಸ್ಟರ್ದಾಗ ಏನೈತಿ, ಕಾರ್ ಡ್ರೈವರ್ ಯಾರ ಇದ್ರೆ ಬರ್ರಿ ಅಂತೇಳಿ. 1 month 25K ಅಂತ ಫ್ಯಾಮ್ಲಿ ಸ್ಯಾಲ್ರಿ. ಯಾರ್ಯಾರು ಹೋಗ್ತೀರಪ್ಪ ಅಂದ್ರೆ ಇಲ್ಲಿ ನಂಬರ್ ಹಾಕಿರ್ತೀರಂತ ಡಿಸ್ಕ್ರಿಪ್ಷನ್ದಾಗ ಹೋಗಿ ಇದು ಮಾಡಿರಿ ಫ್ಯಾಮ್ಲಿ. ಸ್ಟ್ರೇಟ್ ಏನಾಗಿದೆ ಅಪ್ಪ ಅಂದ್ರೆ ಜಸ್ಟ್ ಕಾಲೇಜ್. ಇಲ್ಲಿ ಬಂದ ವಿಜಯ್. ಅದೇ ಫ್ಯಾಮ್ಲಿ ಈಗ ಜಸ್ಟ್ ಕಾಲೇಜ್. ಏನಿಲ್ಲ 3:15 ಒಂದು ಕ್ಲಾಸ್ ಮುಗಿಸ್ಕೊಂಡ್ಮೇಲೆ ಸೀದಾ 1 hour later. ಫ್ಯಾಮ್ಲಿ ಈಗ ಏನಪ್ಪ ಜಸ್ಟ್ ಅಂದ್ರೆ ಕಾಲೇಜ್ ಬಿಟ್ಟೈತಿ. ಈಗೆಲ್ಲ ಹೊಂಟೇನಪ್ಪ ಅಂದ್ರೆ PGಗೆ. ಈಗ ಏನಿಲ್ಲ ಪಪ್ಪ ಕಾಲ್ ಮಾಡಬೇಕು, ಎಲ್ಲದಾರ ಕೇಳಬೇಕು. ಯಾಕಂದ್ರೆ ನನಗೆ ಪಿಕ್ ಮಾಡ್ಕೋತಾರಂತ. ಅದ್ರ ಸಂಬಂಧ ನೋಡೋ ಫ್ಯಾಮ್ಲಿ ಏನೇನು ಆಕೈತೆ ಅಂತೇಳಿ ತೋರಿಸ್ತಾ ಇರ್ತೇನೆ ಅಂತ ಸ್ಟೇಡಿಯಮ್ನಾಗೆ. A few moments later. ಅದೇ ಫ್ಯಾಮ್ಲಿ ಕಾಲೇಜ್ ಬಿಟ್ಟಿತ್ತಲ್ಲ, ಸೀದಾ ರೂಮಿಗೆ ಬಂದೆ. ರೂಮಿಗೆ ಬಂದು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದಿತ್ತು. ಅದೊಂದು ಸ್ವಲ್ಪ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿನಿ. ಈಗೇನಿಲ್ಲ ಸೀದಾ ಪಪ್ಪನವ್ರಿಗೆ ಕಾಲ್ ಮಾಡ್ಬೇಕು, ಎಲ್ಲದಾರ ಅಂತ ಕೇಳ್ಬೇಕು. ಕೇಳಿ ಬಾ ಅಂತೂ ಹೇಳ್ಬೇಕು. ಅದೊಂದು ಇನ್ನೊಂದು ಸೀನ್ ಆಗಿಬಿಟ್ಟಿತ್ತು ಫ್ಯಾಮ್ಲಿ. ಅದ್ರ ಸಂಬಂಧ ಇನ್ನು ಪಪ್ಪ ಅದು ಸೀನ್ ಆಗಿತ್ತು. ಅದ್ರ ಸಂಬಂಧ ನಾ ಏನೋ ಕಾಲ್ ಮಾಡಿಲ್ಲ. ಕಾಲ್ ಮಾಡ್ತೀನಿ. ಈಗ ಸ್ವಲ್ಪ ಕಾಲೇಜ್ ಹೊಂಟೀನಿ. ಆ ಹುಡುಗನ ಜೊತೆ ಮಾತಾಡೋಕೆ. ಅದು ಏನಾಗೈತೆ ಅಂತ ಅಂದ್ರೆ ನನ್ನ ಲಪಡ ಅಲ್ಲ, ನಾ ಮಾಡ್ಕೊಳಂಗಿಲ್ಲ ಲಪಡ. ಅದ್ರ ಸಂಬಂಧ ಇನ್ನೊಬ್ಬತ್ತ ಅದು ಅವನ ಜೊತೆ ಮಾತಾಡ್ಬೇಕೈತಿ. ಅದ್ರ ಸಂಬಂಧ ಮಾತಾಡೋಕೆ ಹೊಂಟೀನಿ. ಸ್ಟೇಟ್ನಾಗಿರಿ ಫ್ಯಾಮ್ಲಿ ತೋರಿಸ್ತೀನಿ ಅಂತ. ಅದೇ ಫ್ಯಾಮ್ಲಿ ಈಗ ಜಸ್ಟ್ ಏನಪ್ಪ ಅಂದ್ರೆ ಹುಡುಗನ ಜೊತೆ ಮಾತಾಡಿದೆ, ಎಲ್ಲ ಮ್ಯಾಟ್ರು ಸಾಲ್ವ್ ಮಾಡೀನಿ. ಯಾಕಂದ್ರೆ ಅವ್ರು ಮುಂದಿನವ್ರು ಬಂದು ನನ್ನ ತಲೆ ಬಂದಾರಂದ್ರೆ ನಾ ಸಾಲ್ವ್ ಮಾಡಬೇಕಾಗತ್ತೆ ಪ್ರಾಬ್ಲಮ್. ಯಾಕಂದ್ರೆ ಅವರು ನನಗೂ ಗೊತ್ತಿಲ್ಲ ಯಾರು ಅಂತೇಳಿ. ಅವ್ರಿಗೆ ನಾ ಗೊತ್ತಿನ್ನೇನು ಇಲ್ಲ ಅಂತ ನನಗೂ ಗೊತ್ತಿಲ್ಲ. ಅದ್ರ ಸಂಬಂಧ ಅವ್ರು ಬಂದು ರಿಕ್ವೆಸ್ಟ್ ಮಾಡಿ ಇದು ಆ ಹುಡುಗ ಯಾರು ಅಂತೇಳಿ ನನಗೆ ಗೊತ್ತು. ಅದ್ರ ಸಂಬಂಧ ಅವ್ರು ಬಂದು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಾ ಅವ್ರಿಗೆ ಕೇಳಿದೆ ಅಷ್ಟೇ. ಮತ್ತು ಅದರ ಏನಿಲ್ಲ, ಸುಮ್ಮನೆ ಜಸ್ಟ್ ಮಾತಾಡಿ ಎಲ್ಲ ಸಾರ್ಟ್ ಔಟ್ ಮಾಡಿಬಿಟ್ವಿ. ಈಗೇನಿಲ್ಲ, ಅಣ್ಣ ಕಾಲ್ ಮಾಡಿದ. ಅಣ್ಣ ಕಾಲ್ ಮಾಡಿ ಬಾ ಅಂದ. ಅದ್ರ ಸಂಬಂಧ ಬರಾಗತ್ತಾನ ಅಂತೇಳಿ ಈಗ ಎಲ್ಲಿ ಬಂದೇನಪ್ಪ ಅಂದ್ರೆ ರೂಮಿಗೆ ಬಂದೀನಿ. ಬ್ಯಾಗ್ ತೊಗೊಂಡು ಹೋಗಿ ಅಲ್ಲಿ ನಿಂದಿರ್ತೀನಿ. ಅಣ್ಣನವ್ರು ಬರ್ತಾರೆ. ಸೀದಾ ಬಿಜಾಪುರಿಗೆ ಹೋಗೋ ಟೈಮಾಗ ತೋರಿಸ್ತೀನಿ ನಾನು ಬರೀ ಫ್ಯಾಮ್ಲಿ.
ಫ್ಯಾಮ್ಲಿ ಈಗ ಜಸ್ಟ್ ಏನಪ್ಪ ಅಂದ್ರೆ ಅಣ್ಣ ಕಾಲ್ ಮಾಡಿದ. ಅಣ್ಣ ಏನಂದ ಕಾಲೇಜ್ ಗೇಟ್ ಹೊರಗೆ ಬಂದೇನಂತ, ಅದ್ರ ಸಂಬಂಧ ಈಗ ಹೊಂಟೀನಿ. ಅಲ್ಲಿ ಹೋದ್ಮೇಲೆ ನಮ್ಮ ಬ್ಲ್ಯಾಕ್ ಬೀಸ್ಟ್ ತೋರಿಸ್ತೀನಿ ಬರೀ ಫ್ಯಾಮ್ಲಿ. ಫ್ಯಾಮ್ಲಿ ಸೀನ್ ಏನಾಗೈತಪ್ಪ ಅಂದ್ರೆ ನಾ ಪರ್ಸ್ ನೆನ್ಪು ಪಾರ್ಬಿಟ್ಟೀನಿ ಇಲ್ಲೇ. ಈಗ ಅದ್ರ ಸಂಬಂಧ ಬಂದೀನಿ ನಾ ಈಗ ಪರ್ಸ್ ತೊಳಕ್ಕೆ. ಇರ್ಲಂದ್ರೆ ಬರ್ತಿದ್ದೆ ಅಲ್ಲ ಎಲ್ಲಿ ಮೈ ಪರ್ಸ್ ಸೀನ್ ಇಷ್ಟೇ ನೋಡ್ಲಿ ಸರ್ವಿಸ್ ನಮ್ಮೂರು. ಹಾ ಗುಡ್. ನಥಿಂಗ್ ಈಸ್ ದೇರ್ ಇನ್ಸೈಡ್, ಓನ್ಲಿ ATM ಫಾರ್ ATM I came here. ಬಾಯ್ ಬಾಯ್. ಅದೇ ಫ್ಯಾಮ್ಲಿ ಪರ್ಸ್ ಸಂಬಂಧ ಬಂದಿದೆ, ಅದ್ರಾಗ ಸ್ವಲ್ಪ ATM ಐತಲ್ಲ ಅದ್ರ ಸಂಬಂಧ ಬಂದಿದ್ದು. ನಾ ಇದಂತ ಬರ್ತಿದೆಯಲ್ಲ, ಸಿಗೋಣ ಅಂತ ಬರೀ ಫ್ಯಾಮ್ಲಿ ಓವರ್ ಟೈಮಲ್ಲಿ. ಸ್ಟೇಡಿಯಂ ಆಗಿರಿ ಫ್ಯಾಮ್ಲಿ. ಈಗೆಲ್ಲ ಬಂದಿನಪ್ಪ ಅಂದ್ರೆ ನಮ್ದು ಬ್ಲ್ಯಾಕ್ ಬೀಸ್ಟ್ MG ಹೆಕ್ಟರ್ ಮಸ್ತ್ ಅಂದ್ರೆ ಮಸ್ತ್ ಕಾಣತೈತಿ. ಈಗ ಅದೇ ಫ್ಯಾಮ್ಲಿ ನೋಡಮ್ಮ ಏನೇನು ಆಕೈತೆ ಅಂತೇಳಿ ತೋರಿಸ್ತಾ ಇರ್ತೀನಂತ. ಓವರ್ ಟೈಮಿಗೆ ಮಿಡಲ್ ಕ್ಲಿಪ್ಸ್ ಹಾಕ್ತೀನಂತ. ಎಂಜಾಯ್ ಮಾಡ್ರಿ ಅಂತ. ಈಗ ಜಸ್ಟ್ ಎಲ್ಲಪ್ಪ ಅಂದ್ರೆ ಫ್ಯೂಲ್ ಅಪ್ ಮಾಡ್ಸಕ್ಕೆ ಫುಲ್ಲು ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ಬಿಟ್ಟೈತಿ ಬ್ಲ್ಯಾಕ್ ಬೀಸ್ಟ್. ಈಗ ಫ್ಯೂಲ್ ಅಪ್ ಫುಲ್ ಟ್ಯಾಂಕ್ ಅಂತ ಹೇಳ್ಯಾರ. ಫುಲ್ ಟ್ಯಾಂಕ್ ಗಿಡ ಇದು ಟ್ರೀಸ್ ಐತಲ್ಲ ಅಲ್ಲಿ ಏನೋ ಪಪ್ಪನವ್ರು ನೋಡಮ್ಮನ ಆ ಥರ. ಅದ್ರ ಸಂಬಂಧ ಈಗ ನನ್ನ ಜೊತೆ ಯಾರು ಅದಾರಪ್ಪ ಅಂದ್ರೆ ಸರ್ವೇಶ್ ಫ್ಯಾಮ್ಲಿ. ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ಬಿಟ್ಟೈತಿ ಬ್ಲ್ಯಾಕ್ ಬೀಸ್ಟ್ ಮಸ್ತ್. ಭಾಳ ದಿನ ಆಯ್ತು ಕುಂತಿದ್ದಿಲ್ಲಲ್ಲ ಅದ್ರ ಸಂಬಂಧ ಮಸ್ತ್ ಚಕ ಚೊಕ್ಕ. ಎಲ್ಲಿ ಮಾಸೂಮ್ ಏನೇನು ಫ್ಯಾಮ್ಲಿ ಫುಲ್ ಫ್ಯೂಲ್ ಅಪ್ ಮಾಡಿಸ್ಕೊಂಡು ಹೋಟ್ಲಿಗೆ ಬಂದೀವಿ. ಏನಿಲ್ಲ ಸ್ವಲ್ಪ ಏನಾರು ತಿಂದು ಫ್ರೆಶ್ ಅಪ್ ಆಗ್ಬೇಕು. ಫ್ರೆಶ್ ಅಪ್ ಆದಮೇಲೆ ನೋಡೋಣ ಫ್ಯಾಮ್ಲಿ ಏನೇನು ತಿಂತೀನಿ ನೋಡೋಣ. ನಮ್ಮ ಕಾರ್ ಮಾತ್ರ ಫುಲ್ ಸೆಕ್ಸಿ. ಏನು ಫ್ಯಾಮ್ಲಿ ಸ್ವಲ್ಪ ತಿಂದಿಗಿನ ಮೇಲೆ ಸಿಗ್ತೇನೆ ನಮ್ಮ ಬರೀ ಫ್ಯಾಮ್ಲಿ ಸ್ಟೇಡಿಯಂ ಆಗಿ. चन्ना मेरे या चन्ना मेरे या
हम जन्म जन्म साथ चलना यही कसम तुम्हें कसम माँ के मिलना यही एक जान है भले दो बदन हो जुदा मेरी होके हमेशा ही रहना कभी ना कहना अलविदा ऐ खुदा ऐ खुदा जब बना उसका ही बना ऐ खुदा जब बना उसका ही बना थोड़ी जगह दे दे मुझे तेरे पास कहीं ಏ ಫ್ಯಾಮ್ಲಿ ಈಗೆಲ್ಲಪ್ಪ ಅಂದ್ರೆ ಹೊಸಪೇಟೆಗಿನ ಸಮೀಪ 30 ಕಿಲೋಮೀಟ್ರ್ ಮಿಡಲ್ ಕ್ಲಿಪ್ಸ್ ಹಾಕಿನಂತ ನೋಡ್ರಿ ಎಂಜಾಯ್ ಮಾಡ್ರಿ. ಈಗ ನಮ್ಮ ಬ್ಲ್ಯಾಕ್ ಬೀಸ್ಟ್ ಇಲ್ಲಿ ನಿಂತೈತಿ ಮಸ್ತ್ ಟೋಲ್ ಗೇಟ್ದಲ್ಲಿ ನಿಂತೀವಿ. ಈಗ ಚಾ ಕುಡಿಬೇಕಂತೇಳಿ ನೋಡೋ ಒಂದು ಫ್ಯಾಮ್ಲಿ ಏನೇನು ಆಕೈತೆ ಅಂತೇಳಿ ಇನ್ನು ಊರಿಗೆ ಮುಟ್ಬೇಕಂದ್ರೆ ಇನ್ನು ಎಷ್ಟು ಕಿಲೋಮೀಟ್ರಪ್ಪ ಅಂದರೆ ಇನ್ನು 300 ಅಲ್ಲ ಇನ್ನು 250 ಕಿಲೋಮೀಟ್ರ್ ಐತಿ. ಮೋಸ್ಟ್ಲಿ 2 ಗಂಟೆ ಆಕೈತಿ ಮುಟ್ಬೇಕಂದ್ರೆ ಬಿಜಾಪುರಿಗೆ. ಈಗ ನಿಂತೀವಿ ಚಾ ಕುಡ್ಯಾಕ. ಇಲ್ಲ ಅಣ್ಣ ಅದಾನ, ಇಲ್ಲಿ ಪಪ್ಪ, ಇಲ್ಲಿ ಸರ್ವೇಶ್ ಅದಾರ, ಇಲ್ಲಿ ನಾ ಅದೀನಿ. ಅದೇ ಫ್ಯಾಮ್ಲಿ ಚಾಗಿ ಕುಡಿದ್ಮೇಲೆ ಹೋಗೋ ಟೈಮಾಗ ಮಸ್ತ್ ಸಿಗ್ತೀನಂತ ಬರ್ರಿ. First, I'ma say all the words inside my head. I'm fired up and tired of the way that things have been. Oh, ooh, the way that things have been. Oh, ooh. Second thing, second, don't you tell me what you think that I can be. I'm the one at the same. I'm the master of my sea. Oh, ooh. रह जाऊं खामोशियां तेरी सुनो ಹಾಂ ಫ್ಯಾಮ್ಲಿ ಈಗ ಜಸ್ಟ್ ಎಲ್ಲಪ್ಪ ಅಂದ್ರೆ ಹೋಟ್ಲಿಗೆ ಬಂದ್ವಿ. ಈಗ ಯಾವ ಹೋಟೆಲ್ ಐತೆ ಅಂತೇಳಿ ಗೊತ್ತಾಗ್ತಿಲ್ಲ ಫ್ಯಾಮ್ಲಿ. ಹಾಂ ಇಲ್ಲೇ ಐತೆ ಬೋರ್ಡ್. ಲೈಟ್ ಕಾಣಿಸ್ ನೋಡು ಈ ಹೋಟೆಲ್. ಬ್ಲ್ಯಾಕ್ ಬೀಸ್ಟ್ ಅಂದ್ರೆ ಫುಲ್ ಸೆಕ್ಸಿ. ಏನಿಲ್ಲ ಫ್ಯಾಮ್ಲಿ, ಈಗ ಊಟ ಮಾಡ್ಬೇಕು. ಊಟ ಏನು ತೊಗೋತೀನಿ ನನಗೆ ಗೊತ್ತಿಲ್ಲ. ಊಟ ಮಾಡಿ ನೋಡೋಣ ಬರೀ ಫ್ಯಾಮ್ಲಿ ಏನೇನು ತೊಗೋತೀನಿ ಅಂತ ಊಟ ಮಾಡಿ ಊಟ ಮಾಡೋಕ್ಕೆ ಸ್ಟೇಟ್ ಏನಾಗಿದೆ. A few moments later. ಫ್ಯಾಮ್ಲಿ ಏನಪ್ಪ ಅಂದರೆ ಈಗ ಜಸ್ಟ್ ಊಟ ಐತೆ. ಅವ್ರ ಪಪ್ಪ ಇದ್ರೆ ಅದಕ್ಕೆ ಸಂಬಂಧ ತೋರಿಸಿಲ್ಲ. ಇರಲಿ ಅದು ತೋರಿಸೀನಿ ಬಟ್ ಹೇಳಿಲ್ಲ ಏನು ತೊಗೊಂಡಿನಿ ಅಂತೇಳಿ. ಅವ್ರ ಪಪ್ಪ ಇದ್ರೆ ಬೈತಾರೆ ಸುಮ್ಮನೆ ಅದಕ್ಕಂತೇಳಿ. ಅದ್ರ ಸಂಬಂಧ ಈಗ ಜಸ್ಟ್ ಊಟ ಎಲ್ಲ ಐತೆ. ಇಲ್ಲಿ ನಿಂತೈತಿ ನಮ್ಮ ಬ್ಲ್ಯಾಕ್ ಬೀಸ್ಟ್ ಫ್ಯಾಮ್ಲಿ. ನೆದ್ರ ಹತ್ತೈತಿ ಒಂದು ಸಾತೈತಿ ಕಾರಿಗೆ. ಈಗ ಹೋಗಿ ಮನೆಗೆ ಹೋಗಿ ನೆದ್ರ ತೆಗಿಬೇಕು. ಅಕ್ಕ ಭಾಳ ಮಸ್ತ್ ಕಾಣತ್ತಾನ. ಅದ್ರ ಸಂಬಂಧ ನೋಡೋಣ ಫ್ಯಾಮ್ಲಿ. ಈಗ ಮತ್ತೆ ಹೋಗೋ ಟೈಮಿಗೆ ಲೇಟ್ ಆಕೈತಿ, ಭಾಳ ಅಂದ್ರೆ ಭಾಳ ಲೇಟ್ ಆಕೈತಿ. 2 ಗಂಟೆ ಆಕೈತನ ಆತನ ಅಣ್ಣ ಹೋಗಕ್ಕೆ. ನೋಡ್ಬೇಕು ಫ್ಯಾಮ್ಲಿ ಏನೇನು ಆಕೈತಿ. ಹೋದ್ಮೇಲೆ ನೈಟೇ ಲಾಗ್ ಎಂಡ್ ಮಾಡ್ತೀನಂತ. ಮತ್ತು ನಾಳೆ ಲಾಗ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಎದ್ದಾಡೋದೇ ಲೇಟ್ ಆಗ್ಬಿಡ್ತಿದ್ದು ಅದ್ರ ಸಂಬಂಧ. ನೋಡೋ ಒಂದು ಫ್ಯಾಮ್ಲಿ ಏನೇನು ಆಕೈತಿ ಶೆಡ್ಯೂಲ್ ಆಗಿರೋ ತೋರಿಸ್ತಾ ಇರ್ತೀನಿ. और दूर कहीं ना जाऊं खैरियत पूछो तभी तो कैफियत पूछो तुम्हारे बिन दीवाने का क्या हाल है तू ये मुझको बता दे जाऊं मैं अपने तो दिल का बता दे ಈಗ ಜಸ್ಟ್ ಎಲ್ಲಪ್ಪ ಅಂದರೆ ಇಲ್ಲಿ ಕಲಿ ಬಂದೀವಿ. ಇನ್ನು 1 ತಾಸ್ದಾಗ ಬಿಜಾಪುರಿಗೆ ಎಷ್ಟಾಗೈತಪ್ಪ ಟೈಮ್ ಅಂದ್ರೆ 12:30. ಇಲ್ಲಿ ನಿಂತೈತಿ ನಮ್ಮ ಬ್ಲ್ಯಾಕ್ ಬೀಸ್ಟ್. ಅದೇ ಈಗ ಸ್ವಲ್ಪ
ಫ್ರೆಶ್ ಅಪ್ ಸಂಬಂಧ ನಿಂತಿದ್ವಿ. ಇನ್ನು ಒಂದು ತಾಸ್ದಾಗ ಬಿಜಾಪುರ ಆಯ್ತು. ಏನಿಲ್ಲ ಸಿದ್ಧ ಚಾರ್ಲಿಗೆ ತೋರಿಸ್ತೀನಿ ಅದು ನೆಕ್ಸ್ಟ್ ಏನೇನು ಮಾಡ್ತಾನೆ ಅಂತೇಳಿ ನೋಡ್ಬೇಕು. ಫ್ಯಾಮ್ಲಿ ಏನೇನು ಆಕೈತಿ ತೋರಿಸ್ತಾ ಇರ್ತೀನಿ. ಅಂತ ಲಾಗು ಭಾಳ ದೊಡ್ಡದೈತಿ. ಎಡಿಟ್ ಮಾಡೋಕೆ ಭಾಳ ಟೈಮ್ ಆಕೈತಿ. ಏನೇನು ಆಕೈತಿ ತೋರಿಸ್ತಾ ಇರ್ತೀನಿ ಸ್ಟೇಡಿಯಮ್ನಾಗೆ. जो मिले उसमें काट लेंगे हम थोड़ी. ಈಗೆಲ್ಲಪ್ಪ ಅಂದ್ರೆ ಜಸ್ಟ್ ಬಿಜಾಪುರ ಬಸ್ ಸ್ಟ್ಯಾಂಡ. ಇದು ಬಿಜಾಪುರ ಬಸ್ ಸ್ಟ್ಯಾಂಡಿಗೆ ಬಂದಿದ್ದು ಕೂಡ ಅದು ಬಾದಾಮ್ ಹಾಲ್. ಇಲ್ಲಿಂದೈತಿ ನಮ್ಮ ಬ್ಲ್ಯಾಕ್ ಬೀಸ್ಟ್. ಇವತ್ತಂತೂ ಫುಲ್ ಎದುರು ಹತ್ಬಿಟ್ಟೈತಿ ನಮ್ಮ ಕಾರಿಗೆ. ಏನಿಲ್ಲ ಫ್ಯಾಮ್ಲಿ ಸೀದಾ ಮನೆಗೆ ಹೋಗ್ಬೇಕು. ಪಪ್ಪ ಒಂದು ಹಾಸ್ಪಿಟಲಿಗೆ ಬಿಟ್ಟೈತಿ. ಈಗ ಹಾಸ್ಪಿಟಲಿಗೆ ಬಿಟ್ಟೈತಿ. ಮಾರ್ನಿಂಗ್ ಹೋಗಿ ಪಿಕ್ ಒಂದು ಮಾಡ್ಕೋಬೇಕು. ಈಗ ಏನಿಲ್ಲ ಸೀದಾ ಮನೆಗೆ ಹೋಗಿ ನೋಡೋಣ ಅಂತ ಫ್ಯಾಮ್ಲಿ ಏನೇನು ಹಾಕಿಲ್ಲ ಸ್ಟೇಡಿಯಮ್ನಾಗೆ. खुशियाँ थोड़े आंसू बांट लेंगे हम. मेरे दिल मुबारक हो, यही तो प्यार है. मेरे दिल मुबारक हो, यही तो प्यार है. धूप से निकल के छाँव से फिसल के हम मिले जहाँ पर यहाँ थम गया. अच्छा चलता हूँ दुआ में याद रखना, मेरे जिक्र का जुबां पे सुहाग रखना. मोहब्बत बरसा देना तू सावन आया, तेरे और मेरे मिलने का मौसम आया. यही रुक जा जरा, फिर मोहब्बत करने चला है तू. ಫ್ಯಾಮ್ಲಿ ಈಗ ಜಸ್ಟ್ ಏನಪ್ಪ ಅಂದ್ರೆ ಮನೆಗೆ ಬಂದೀನಿ. ಈಗ ಎಷ್ಟಾಗೈತಪ್ಪ ಟೈಮ್ ಅಂದ್ರೆ 2:05. ಈಗ ನೋಡ್ಬೇಕು ಈಗ ಏನೇನು ಆಕೈತಿ. ಹೋಗಿ ಫ್ರೆಶ್ ಆಗ್ಬೇಕು. ಇನ್ನು ಈಗ ಚಾರ್ಲಿ ಬರ್ತಾನೆ. ಚಾರ್ಲಿ ಒಂದು ಆಟ ಆಡಿಸ್ಬೇಕು. ಆಟ ಆಡಿಸಿ ನೋಡಂಬ್ರಿ ಫ್ಯಾಮ್ಲಿ ಏನೇನು ಆಕೈತಿ. ಚಾರ್ಲಿ ಹೇಯ್ ಹೇಯ್ ಹಾನೆ ತಡಿ 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 ತಡಿ. ಹಾಂ 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 ಈ ಕಡೆ ಬಾ. ಹಾಂ ಬಾ ಬಾ ಬಾ. ಹಾಂ ಚುಪ್ ಚುಪ್. ಏ ಬಾ. ಏ ಚಾರ್ಲಿ ಗುಡ್. ಏ ಚಾರ್ಲಿ ಛೀ ಇಲ್ಲ ಕುಂತಿ ಕಳಕ್ ಬಾ. ಈ ಕಡೆ ಬಾ ಬಾ. ಈ ಕಡೆ ಬಾ. ಇಲ್ಲಿ ಬಾ. ಕಿರಿಕಿರಿ ಖಾಲಿ
चन्ना मेरे चन्ना मेरे